ಟೂರ್ ಟಿವಿ ಹಾನಗಲ್ ಚಾನೆಲ್ಗೆ ಸ್ವಾಗತ. ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನಲ್ಲಿ ನಡೆಯುತ್ತಿರುವ ಅಂಗನವಾಡಿಯಲ್ಲಿ ಕರ್ಮಕಾಂಡ ಖಂಡಿಸಿ ಇನ್ನು ಹಾಲಿನ ಪೌಡರ್ ಮತ್ತು ಪೌಷ್ಟಿಕಾಹಾರದಲ್ಲಿ ನಡೆಯುತ್ತಿರುವ 1 ಕೋಟಿಗಿಂತ ಹೆಚ್ಚು ಮೌಲ್ಯದ ಅಂಗನವಾಡಿಯಲ್ಲಿ ಹಾಲಿನ ಪೌಡರ್ ಮತ್ತು ಪೌಷ್ಟಿಕಾಹಾರದಲ್ಲಿ ನಡೆಯುತ್ತಿರುವ ಅಧಿಕಾರಿ ಮೇಲೆ ಕಠಿಣ ಕ್ರಮ ಕೈಗೊಳ್ಳಿ ಎಂದು ಜನವೇದಿಕೆ, ಜನತೆ ಪರ ಹಾಗೂ ರೋಶ್ನಿ ಸಂಸ್ಥೆ ಹಾಗೂ ನಮ್ಮ ಕಟ್ಟಡ ಕಾರ್ಮಿಕದವರು ಎಂದು ಹಾನಗಲ್ ನಗರದಲ್ಲಿ ಎಲ್ಲಿ ಮಂಜುನಾಥ್ ಕರ್ಜಗಿ ಹಾಗೂ ಪ್ರಶಾಂತ್ ಮುಚ್ಚಂಡಿ ಸೋಷಿಯಲ್ ಮೀಡಿಯಾ ವರ್ಕರ್ಸ್ ಅವರು ಎಲ್ಲ ಇಂದು ಹಾನಗಲ್ ನಗರದಲ್ಲಿ ಇರುವ ಇಲ್ಲಿ ಪ್ರವಾಸ ಮಂದಿರದಲ್ಲಿ ಸುದ್ದಿಗೋಷ್ಠಿಯನ್ನು ಮಾಡಿದ್ದರು. ಮಯೂರ್ ಟಿವಿ ಹಾನಗಲ್ ಚಾನೆಲ್. ಈ ಹಾಲಿನ ಪುಡಿ ಹಗರಣ ಸಂಬಂಧಪಟ್ಟಂಗೆ ಎಲ್ಲರಿಗೂ ಏನಂತ ಮಾಹಿತಿ ಇದೆ ಅಂದರೆ ಹಾಲಿನ ಪುಡಿ ಅಷ್ಟೇ ಅನ್ನೋದು ಎಲ್ಲರೂ ತಿಳ್ಕೊಂಡ. ಆದರೆ ಆಹಾರ ಪದಾರ್ಥಗಳ ಹಗರಣನೂ ಐತಿ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ಕಾರಣಕ್ಕೆ ಇವತ್ತು ಪ್ರಮುಖವಾಗಿ ಈ ಎಲ್ಲ ವಿಷಯಗಳನ್ನು ತಿಳಿಸೋ ಉದ್ದೇಶದಿಂದ ಉದ್ದೇಶ ಈಗ ಆಹಾರ ಪದಾರ್ಥಗಳ ಹಗರಣ ಹೇಗಾಗೈತಿ ಅಂದರೆ ನಾವು ಅವತ್ತು ಡಿಸೆಂಬರ್ 31, 2024 ಒಂದು ಮನವಿ ಕೊಟ್ಟು ಅದರೊಳಗಡೆ ನಾನು ಏನಂತ ಮನವಿ ಕೊಟ್ಟಿದ್ದೆ ಅಂದರೆ ಹಾನಗಲ್ ತಾಲೂಕಿನ ಅಂಗನವಾಡಿ ಕೇಂದ್ರಗಳ ಹಾಲಿನ ಪುಡಿ, ಆಹಾರ ಪದಾರ್ಥಗಳು ಹಾಗೂ ಸಕ್ಕರೆ ಸೇರಿದಂತೆ ಇನ್ನುಳಿದ ಆಹಾರ ಪದಾರ್ಥಗಳಲ್ಲಿ ಅನೇಕ ದೊಡ್ಡ ಮಟ್ಟದ ಭ್ರಷ್ಟಾಚಾರ ಪ್ರಗತಿಪರ ಸಂಘಟನೆ ಎಲ್ಲ ವೇದಿಕೆಗಳು ಕಡೆ ಕೂತು ಅದರ ಬಗ್ಗೆ ಸ್ಟಡಿ ಮಾಡಿ 2 ತಿಂಗಳಿಂದ ಅದು ಸ್ಟಡಿ ಮಾಡಿ ಅದರೊಳಗೆ ತಪ್ಪಾಗೈತಿ ಅನ್ನೋದನ್ನು ಮನವರಿಕೆ ಮಾಡಿಕೊಂಡು ಅದನ್ನು ಮನವಿ ಕೊಟ್ಟಿದ್ವಿ. ಆದರೆ ಅವರು ಇಲಾಖೆ ಹೆಂಗೆ ಕುಂಬಳಕಾಯಿ ಕಳ್ಳ ಅಂದ್ರೆ ಹೆಂಗೆ ಮುಡ್ಕೊಂಡು ನೋಡ್ಕೊಂತೈತಿ ಅಂದ್ರೆ ಅದರೊಳಗೆ ನಾವು ಆಹಾರ ಪದಾರ್ಥಗಳನ್ನು ಏನು ಉಲ್ಲೇಖ ಮಾಡಿದ್ವಲ್ಲ ಅದನ್ನು ಬಿಟ್ಬಿಡ್ತು. ಹಾಲಿನ ಪುಡಿ ಅಷ್ಟೇ ಫೋಕಸ್ ಮಾಡಕತ್ತು ಅಂದ್ರೆ ಅವ್ರಿಗೂ ಗೊತ್ತೈತೆ ಅದ ಹಾಲಿನ ಪುಡಿ ಭ್ರಷ್ಟಾಚಾರ ಆಗೈತಿ ಅಂತ. ಈ ರೀತಿ ನಾವು ಫಸ್ಟ್ ಡಿಸೆಂಬರ್ 31 ಒಂದು ಅರ್ಜಿ ಕೊಟ್ಟು ಮನವಿ ಮಾಹಿತಿ ತೊಗೊಂಡ್ವಿ. ಜನವರಿ 22ನೇ ತಾರೀಕಿಗೆ ಮಾಹಿತಿ ಸಿಕ್ತು. ಆ ಮಾಹಿತಿ ಒಳಗಡೆ ತಪ್ಪು ಮಾಹಿತಿಯನ್ನು ಕೊಟ್ಟರು. ಹಿಂದಗಡೆ ಇದು ತಪ್ಪಾಗಿ ಮಾಹಿತಿ ಕೊಟ್ಟಿದ್ದೀರಿ, ನಮ್ಗೆ ಸರಿಯಾದ ಮಾಹಿತಿ ಕೊಡ್ರಿ ಅಂತ ಕೇಳಿದಾಗ 29ಕ್ಕೆ ಮತ್ತೆ ಸರಿಯಾದ ಮಾಹಿತಿ ಕೊಟ್ಟರು. ಅದನ್ನ ಅಂದರೆ ಈಗ ಹಾಲಿನ ಪುಡಿ ಸರಬರಾಜಾಗಿದ್ದಕ್ಕೂ ಮತ್ತು ತೊಗೊಂಬಂದಿದ್ದಕ್ಕೂ ಸ್ಟಾಕ್ ರಿಜಿಸ್ಟರ್ ಇರ್ತೈತಿ. ಆ ಸ್ಟಾಕ್ ರಿಜಿಸ್ಟರ್ ಮಾಹಿತಿ ನಾ ಕೇಳಿದ್ದೆ. ಅವ್ರು ಸರಬರಾಜಾಗಿದ್ದು ಕೊಟ್ಟಿದ್ರು. 29ಕ್ಕೆ ಸ್ಟಾಕ್ ರಿಜಿಸ್ಟರ್ ಕೊಟ್ಟರು, 22ಕ್ಕೆ ಸರಬರಾಜಾಗಿದ್ದು ಕೊಟ್ಟರು. ಇದ್ರ ಎರಡೂ ಕಂಪೇರಿಟಿವ್ ನೋಡಿದಾಗ ಅದರೊಳಗೆ ಅನೇಕ ಸಾವಿರ kg ಅಷ್ಟು ಭ್ರಷ್ಟಾಚಾರ ಆಗಿರೋದು ಮೇಲ್ನೋಟಕ್ಕೆ ಕಂಡು ಬಂತು. ಈ ಕಾರಣಕ್ಕೆ ನಾವು ಅದನ್ನ ಪನಿಷ್ಮೆಂಟ್ ಅಂತ ಕನ್ಸಿಡರ್ ಮಾಡಲ್ಲ. ಪನಿಷ್ಮೆಂಟ್ ಅಂದ್ರೆ ಹೈದರಾಬಾದ್ ಭಾಗ ಐತಲ್ಲ, ನಮ್ಮ ಕರ್ನಾಟಕ ಹೈದರಾಬಾದ್ ಭಾಗ, ಬೀದರ್, ಗುಲ್ಬರ್ಗ ಆ ಕಡೆ ಎಲ್ಲ ಟ್ರಾನ್ಸ್ಫರ್ ಮಾಡ್ತಿದ್ರು. ಈ ಟ್ರಾನ್ಸ್ಫರ್ ಪನಿಷ್ಮೆಂಟ್ ಅನಿಸೋದು ಇಲ್ಲಿ ಪಕ್ಕದಾಗಿರೋದ್ರಿಂದ ಹುಲ್ಗಾಂವ್ ಪ್ರದೇಶಕ್ಕೆ ಅದು ಎಂಜಾಯ್ ಮಾಡಕ್ಕೆ ಹಾಕ್ಯಾರ ಅನ್ನೋ ದೃಷ್ಟಿಕೋನದಿಂದ ನಡೆದೈತಿ. ಇದರೊಳಗಡೆ ನಮ್ಮ ಒಂದು ಭಾಳ ಅಧಿಕಾರಿ ತಪ್ಪು ಮಾಡಿರ್ಬೋದು ಅಥವಾ ಅವ್ರ ಜೊತೆಗಿರೋರು ತಪ್ಪು ಮಾಡಿರ್ಬೋದು. ಇದನ್ನೆಲ್ಲ ಫೋಕಸ್ ಮಾಡಿ ನಾವು ಹೇಳಿರ್ತೀವಿ, ಆದರೆ ಇದನ್ನು ಆರೋಪನ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ ಆಗ್ತಾ ಇರೋ ತಪ್ಪೇನಂದ್ರೆ ಹಾಲಿನ ಪುಡಿ ಎಲ್ಲಿ ಹೋಯ್ತು, ಹಾಲಿನ ಪುಡಿ ಯಾರು ಕಾಳಸಂತೆಯಲ್ಲಿ ಅದನ್ನು ಖರೀದಿ ಮಾಡಿದ್ರು, ಹಂಗಿದ್ರೆ ಆ ಹಾಲಿನ ಪುಡಿ ಆಗಿದ್ದು ನಿಮ್ಮ ಇಲಾಖೆನ ಒಪ್ಪಿಗೆತೈತಿ, ಅದರ ಮುಂದುವರೆದ ಭಾಗ ಏನು ಶಿಕ್ಷೆ ಕೊಟ್ರಿ ಅಂತ ಹೇಳಿದ್ರೆ ಏನೂ ಇಲ್ಲ. ಬೇರೆ ಏನೈತಿ ಅಂದ್ರೆ ನಾವು ಕ್ರಮ ತಗೊಳ್ತಾ ಇದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ, ರಾಜ್ಯ ಮಟ್ಟದ ಸಮಿತಿ ಬರ್ತೈತಿ, ಇದರೊಳಗನ ಟೈಮ್ ಕಿಲ್ ಮಾಡ್ಕೊಂತ ಹೊಂಟಾರ. ಈ ಕಾರಣಕ್ಕೆ ಈ ಮೊನ್ನೆ ಒಂದು 22ನೇ ತಾರೀಕಿಗೆ ರಾಜ್ಯ ಮಟ್ಟದ ಒಂದು ಕಮಿಟಿ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಂಗೆ ತನಿಖೆ ಮಾಡಕ್ಕೆ. ಅವರು ಸಮೇತ ಅದು ಇಲಾಖೆ ತನಿಖೆ ಅಲ್ಲ, ಈಗ ಜಿಲ್ಲಾ ಮಟ್ಟದ ವರದಿ ಕೊಟ್ಟಿರ್ತಕ್ಕಂಥ ಆ ವರದಿ ಒಳಗಡೆ ಸತ್ಯಾಸತ್ಯತೆ ಐತಿಯಲ್ಲೂ ನೋಡ್ಕೊಂಡು ಹಾಕಿ ಬಂದೇವಿ ಅಂತಾರೆ. ಈ ರೀತಿನ ಒಂದೊಂದು ತಿಂಗಳು 2 ತಿಂಗಳು ಸತ್ಯಾಸತ್ಯತೆ ತಿಳ್ಕೊಳಕ್ಕೆ ಟೈಮ್ ಕಿಲ್ ಮಾಡಕತ್ರ. ಹಂಗಾರೆ ಅಪರಾಧಿಗಳು ಅಥವಾ ಒಳಗಿರೋ ದಾಖಲೆಗಳು ಸರಿ ಇರ್ತಾವ, ಎಲ್ಲವೂ ಹಾಳಾಗ್ತಾವೆ ಮತ್ತು ವ್ಯವಸ್ಥೆನೂ ಹಾಳಾಗ್ತೈತಿ ಅನ್ನೋದು ನಮ್ಮ ಅಭಿಪ್ರಾಯ. ಈಗ ನಾವು ಡೇ ಬೈ ಡೇ ಇದರೊಳಗೆ ನೋಡಕತ್ರ ಈ ರಾಜಕಾರಣಿಗಳ ಹಿತಾಸಕ್ತಿ ಭಾಳ ಎದ್ದು ಕಾಣಾಕತೈತಿ ಅಂತ ನಮ್ಗೆ ಅನ್ಸಾಕತ್ತೈತಿ.
ಯಾಕಂದ್ರೆ ನಮ್ಮನ್ನು ನಾವು ಉಳಿಸ್ಕೊಳಕ ಇಲ್ಲಿ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತ ಅನಿಸ್ತದೆ. ಯಾಕಂದ್ರೆ ಒಬ್ಬ ಇಲಾಖೆ ಅಧಿಕಾರಿ ಈ ರೀತಿ ತಪ್ಪು ಮಾಡಿ 7,000ದಿಂದ 8,000 kgಯಷ್ಟು ಹಾಲಿನ ಪುಡಿ ಭ್ರಷ್ಟಾಚಾರ ಆಗಿದೆ ಮೇಲ್ನೋಟಕ್ಕೆ, ಇನ್ನೂ ತನಿಖೆ ಆದರೆ ಎಷ್ಟೈತಿ ಅನ್ನೋದು ಗೊತ್ತಿಲ್ಲ ಅಂತಾರೆ. ನಾನು ಕಂಪ್ಲೇಂಟ್ ಮಾಡಿದ್ದು 3 ಲೋಡ್ ಅಷ್ಟು. ಜೂನ್ ತಿಂಗಳಲ್ಲಿ 1 ಲೋಡು, ಆಗಸ್ಟ್ ತಿಂಗಳಲ್ಲಿ 1 ಲೋಡು, ಸೆಪ್ಟೆಂಬರ್ ತಿಂಗಳಲ್ಲಿ 1 ಲೋಡು, 3 ಲೋಡು ಹೊರಗಡೆ ಹೋಗಿದ್ದಕ್ಕೆ ದಾಖಲೆ ಸಮೇತ ಅವ್ರಿಗೆ ಕೊಟ್ಟೆ ನಾನು ಕಂಪ್ಲೇಂಟ್. ವಿಡಿಯೋ ಫುಟೇಜ್ ಮತ್ತು ಫೋಟೋ ಯಾವ ಲಾರಿ ಒಳಗಡೆ ಹೋಗೈತಿ ಅನ್ನೋದನ್ನೆಲ್ಲ ಸಾಕ್ಷಿ ಸಮೇತ ಕೊಟ್ಟಾಗಿನೂ ಇವತ್ತಿಗೂ ಒಂದು ಆ್ಯಕ್ಷನ್ ಆಗಲ್ಲ. ಅಂದರೆ ಇದಕ್ಕೆ ರಾಜಕಾರಣಿಗಳ ಕುಮ್ಮಕ್ಕು ಭಾಳ ಐತಿ ಅಂತ ನಮಗೆ ಅನ್ನಿಸ್ತೈತಿ. ಬಚಾವ್ ಮಾಡಕ್ಕೆ ನೋಡಕತ್ತಾರೆ. ಈ ಕಾರಣಕ್ಕೆ ಇವತ್ತು ಏನು ನಾವು ಆಲೋಚನೆ ಇಟ್ಕೊಂಡು ಈ ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂದರೆ, ಒಂದು ಈಗ ಆಗಿರ್ತಕ್ಕಂಥದ್ದು ಅರ್ಧಂಬರ್ಧ ಅಂದರೆ ನಿಮ್ಗೆ ಹಂಗೆ ಹೇಳ್ತೀನಿ, ನನಗೊಂದು ಮಾಹಿತಿ 348 ರೂಪಾಯಿ 1 kg ಹಾಲಿನ ಪುಡಿ. ಎಲ್ಲರೂ ಏನು ತಿಳ್ಕೊಂಡಲ್ಲ ಅಂದರೆ ಹಾಲಿನ ಪುಡಿ ಅದೇನು ಹಾಲಿನ ಪುಡಿ 10 ಗ್ರಾಮ್ 15 ಗ್ರಾಮ್ ಕೊಡ್ತಾರ ಅಂಥೇಳಿ. 1 kgಗೆ 348 ರೂಪಾಯಿ. KMF ಇಂದ ನಾನು ರೇಟ್ ಎಷ್ಟು ಅನ್ನೋದನ್ನು ಕ್ಲಿಯರೆನ್ಸ್ ತೊಗೊಂಡಿದ್ದೆ. 348 ರೂಪಾಯಿ 1 kgಗಾದರೆ 7,000ದಿಂದ 8,000 kg ಸರಾಸರಿ 7,500-8,000 kg ಹಿಡಿದ್ರು 28,60,000 ರೂಪಾಯಿ ಒಂದು ಲೋಡ್ಗೆ ಆಗುತ್ತೆ. ಅಂದ್ರೆ ಇದು ಒಟ್ಟಾರೆ ಪ್ರಮಾಣ 1 ಕೋಟಿ ಮೌಲ್ಯದ್ದು 3 ಲೋಡಿಂದು. ನಾನು ಇದನ್ನ ಪ್ರತಿ ಸಾರಿ ಕನ್ವಿನ್ಸ್ ಆಗಂಗೆ ಎಲ್ಲ ಮಾಧ್ಯಮದವ್ರಿಗೂ ಹೇಳಾಕತ್ತೀನಿ. ಅದರ ಅರ್ಥ ಆಗ್ತಿಲ್ಲ. ಅಂದ್ರೆ ಹಾಲಿನ ಪುಡಿ ಅನ್ನೋದು ನೆಗ್ಲಿಜೆನ್ಸಿ ಕಾಣ್ತಾ ಇದೆ. ಮತ್ತು ಇದು ಹೋಗ್ಲಿ ನೋಡ್ರಿ, ಅಕ್ಕಿ ಕೊಡ್ತಾರಲ್ಲ, ಅಕ್ಕಿ 6 ರೂಪಾಯಿ kg, ಅದರ ಹಾಲಿನ ಪುಡಿ 348 ರೂಪಾಯಿ kg, ಸಕ್ರೆ 48 ರೂಪಾಯಿ kg, ತೊಗರಿಬೇಳೆ 92, 110, 120 ಅಂದರೆ ಆಯಾ ಟೆಂಡರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ರೇಟ್ ನಿಗದಿ ಆಗಿರ್ತವೆ. ಮಿನಿಮಮ್ ಇಷ್ಟು ಪ್ರಮಾಣದೊಳಗೆ ನೀವು ಹಾಲಿನ ಭ್ರಷ್ಟಾಚಾರ ಏನು ಅಂಗನವಾಡಿಗಳ 5 ಕೋಟಿ ಮೌಲ್ಯದ್ದು ಅಂತ ನಾನೊಂದು ವರದಿ ಅಂದರೆ ನಾನು ನೋಡಿರ್ತಕ್ಕಂಥ ಮಾಹಿತಿ ಪ್ರಕಾರ ಹೇಳ್ತಾ ಇರೋದು. 5 ಕೋಟಿ ಮೌಲ್ಯದ್ದು ಹೆಂಗೆ ಮಾಡಿದಾರೆ ಅಂದರೆ, ನಮ್ಮ ತಾಲೂಕಿನಾಗ 335 ಅಂಗನವಾಡಿ ಕೇಂದ್ರಗಳವೆ. 335 ಅಂಗನವಾಡಿ ಕೇಂದ್ರಗಳಿಗೆ ಸರ್ಕಲ್ಗಳು 13 ಅದಾವೆ. ಒಂದು ಸರ್ಕಲ್ಗೆ 20-25 ಅಂಗನವಾಡಿ ಕೇಂದ್ರಗಳು ಇರ್ತಾವೆ. ಒಂದು ಸರ್ಕಲ್ನಾಗ ಈ ಸಾರಿ ತೊಗರಿ ಬೆಳೆ ಕೊಟ್ಟರೆ ಮುಂದಿನ ಸಾರಿ ಅಲ್ಲೇ ಇನ್ನೊಂದು ಸರ್ಕಲ್ಗೆ ತೊಗರಿ ಬೆಳೆನ ಕೊಟ್ಟಿಲ್ಲ. ಈ ರೀತಿ 1 ವರ್ಷದಿಂದ ನಡ್ಕೊಂತ ಬಂದೈತ್ರಿ. ಅದನ್ನ ಕಂಪೇರಿಟಿವ್, ಈ ಉದಾಹರಣೆಗೆ ನೀವು ಹೋಗಿ ಅಂಗನವಾಡಿ ಕೇಂದ್ರದ ರಿಜಿಸ್ಟರ್ ನೋಡಿದರೆ ಅಥವಾ ಇಲ್ಲಿ ಬಿಲ್ ಆಗಿರೋ ಕಚೇರಿ ರಿಜಿಸ್ಟರ್ ನೋಡಿದ್ರೆ ಗೊತ್ತಾಗ್ತದೆ ವ್ಯತ್ಯಾಸ. ಈ ರೀತಿ ವ್ಯತ್ಯಾಸ ನಾವು ಯಾವ್ದಾರೆ ಕಾಂಕ್ರೀಟ್ ರಸ್ತೆ ಮತ್ತೊಂದು ಇದನ್ನ ಅಭಿವೃದ್ಧಿ ಮಾಡೋಂಥ ಕೆಲಸಗಳಿಗೆ ನಾವು ಹೋಗಿ ಭ್ರಷ್ಟಾಚಾರ ಆಗೈತಿ ಅಂತ ಕೇಳೋದಕ್ಕಿಂತ ಇಲ್ಲಿ ಮಕ್ಕಳು ನಾಳೆ ಅವರೇ ದೇಶದ ಪ್ರಜೆಗಳು, ಅವರೇ ಮುಂದೆ ಒಂದು ದೇಶವನ್ನು ಆಳೋರು. ದೇಶಕ್ಕೆ ಒಂದು ಯುವಶಕ್ತಿ ಬೇಕಾಗಿತ್ತು. ಅಂತ ಯುವಶಕ್ತಿ ತಯಾರು ಮಾಡೋ ಕೇಂದ್ರಗಳು ಅಂಗನವಾಡಿ ಕೇಂದ್ರಗಳು, ಮಕ್ಕಳು ದಷ್ಟಪುಷ್ಟವಾಗಿ ಬೆಳೆಯಬೇಕು. ಶಿಶು ಅಭಿವೃದ್ಧಿ ಇಲಾಖೆ ಒಳಗಾದಂಥ ಆಹಾರ ಸಾಮಗ್ರಿಯ ಹಗರಣ ಅಂತ ಹೇಳಿ ಭಾಳ ವಿಷಯದ ಬಗ್ಗೆ ನಾವು ಭಾಳ ಚರ್ಚೆಗಳನ್ನು ಮಾಡ್ತಿರ್ತೀವಿ. ಸೋಷಿಯಲ್ ಮೀಡಿಯಾದಾಗ ಭಾಳ ಚರ್ಚೆ ಮಾಡ್ತಿರ್ತೀವಿ. ಹಾನಗಲ್ ತಾಲೂಕಿನಾದ್ಯಂತ JJM ಹಗರಣ ಆಗಿರ್ಬೋದು. ಈಗಾಗಲೇ ಭಾಳಷ್ಟು ಮಾಹಿತಿಗಳು ತಮಗೆ ಬಂದಿರ್ತಾವೆ. ಆ ಮಾಹಿತಿಗಳನ್ನು ಕೊಡ್ತೀನಿ. ಜೊತೆಗೆ ಅದಾದ ನಂತರ ಅನುದಾನದಲ್ಲಿ ಆದಂಥ ತಾರತಮ್ಯದ ಹಗರಣ ಇರ್ಬೋದು. ಹಾನಗಲ್ ತಾಲೂಕಿನಲ್ಲಿ ಸರ್ಕಾರಿ ಆಸ್ತಿಗಳನ್ನು ಎಲ್ಲಿ ಬೇಕಲ್ಲೇ ಯಾರು ಬೇಕಾದಲ್ಲೇ ಎಬರ್ಕೊಂಡು ಕಳುವು ಮಾಡ್ಕೊಂಡು ಹೋಗುವಂಥ ಮಣ್ಣಿನ ಹಗರಣ ಇರ್ಬೋದು. ಜೊತೆಗೆ ಇವಾಗ ಹಾನಗಲ್ ತಾಲೂಕಿನ ಶಿಶು ಅಭಿವೃದ್ಧಿ ಇಲಾಖೆ ಒಳಗಾದಂಥ ಏನು ಹಾಲಿನ ಪುಡಿ ಹಗರಣ ಅಂತ ಏನು ಆಗ್ಯದಲ್ಲ, ಇದು ಸಂಪೂರ್ಣವಾದಂಥ ಮಾಹಿತಿ ಈಗ ಮಂಜುನಾಥ್ ಅವರು ಕೊಟ್ಟಿದ್ದಾರೆ. ಈಗ ಹಾಲಿನ ಪುಡಿ ಹಗರಣ ಅಂದಮೇಲೆ ಇವನ್ನೆಲ್ಲ ನೋಡ್ಕೊಳ್ಳಿಕ್ಕಂತಾನೆ ಒಬ್ಬ ಜನಪ್ರತಿನಿಧಿ ಅಂತ ಆಯ್ಕೆ ಮಾಡಿರ್ತೇವೆ ನಾವು, MLA ಅಂತ ಹೇಳಿ. ನಮ್ಮನ್ನು ಕಾಯ್ಲಿ, ವ್ಯವಸ್ಥೆಯನ್ನ ಕಾಯ್ಲಿ, ನಮ್ಮ ಪರವಾಗಿ ಒಬ್ರು ಇರಲಿ ಅಂತ ಹೇಳಿ. ಅವ್ರು ಯಾರು ಕೂಡ ಎಷ್ಟು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂದ್ರೆ ಹಾನಗಲ್ ತಾಲೂಕನ್ನ ವರದಿ ಸೂಚನೆ ನೋಡ್ತೀನಿ, ವಿಚಾರಣೆ ಮಾಡ್ತೀನಿ, ಕೇಳ್ತೀನಿ, ಹೇಳ್ತೀನಿ, ಇದನ್ನ ಮಾಡ್ಕೊಂತ ಕಾರಣ ಹಾಕ್ತಾ ಇದ್ದಾರೆ.
ಮೇಲಾಧಿಕಾರಿಗಳ ನಡವಳಿಕೆ ಹೆಂಗದ ಅಂತಂದ್ರ ಮಾನ್ಯ ಶಾಸಕರ ಹೇಳಿಕೆಗಳು ಹೆಂಗ್ ಬರ್ತಾವಲ್ಲ ವೇದಿಕೆ ಒಳಗ ಹಂಗ ಬರತ್ತಾವ. ಅದು ನಮ್ಗೆ ಆಕ್ರೋಶ. ಇವತ್ತು ನಮ್ಗೆ ಆಕ್ರೋಶ ಇರೋದು ಅದು. ಅರೆ ಈಗ ಹುಬ್ಬಳ್ಳಿ ಧಾರವಾಡದೊಳಗೆ ಆದಂತ ಹಗರಣಕ್ಕೆ 20-30 ಮಂದಿನ ಅರೆಸ್ಟ್ ಮಾಡ್ತಾರೆ. ಆಗಿಂದಾಗ ಅರೆಸ್ಟ್ ಮಾಡ್ತಾರೆ ಅಧಿಕಾರಿಗಳನ್ನ ಮತ್ತು ಏಜೆಂಟ್ಗಳನ್ನ ಅರೆಸ್ಟ್ ಮಾಡ್ತಾರೆ. ಹಾನಗಲ್ ತಾಲೂಕಿನೊಳಗ ನಿಮ್ಮದೇ ಇಲಾಖೆ ಮೇಲಾಧಿಕಾರಿಗಳು ಕೊಟ್ಟಂತ ವರದಿಯೊಳಗೆ ಕ್ಲಿಯರ್ ಆಗಿ ತೋರಿಸ್ತಾರೆ. 7,000-8,000 kg ವ್ಯತ್ಯಾಸ ಕಂಡು ಬಂದಿದೆ ಮೇಲ್ನೋಟಕ್ಕೆ ಅಂತ ಕ್ಲಿಯರ್ ಆಗಿ ವರದಿ ಕೊಟ್ಟಾರ. ಆಮೇಲೆ ಸಾಕ್ಷಿ ಸಮೇತ ವರದಿ ಕೊಟ್ಟಾರ. ನಾವು ಕೊಟ್ಟಾರಲ್ಲ, ಮೇಲಾಧಿಕಾರಿಗಳು ವರದಿ ಕೊಡ್ತಾರ. ಮೇಲಾಧಿಕಾರಿಗಳು ವರದಿ ಕೊಟ್ಟ ಮ್ಯಾಗೂ ಕೂಡ ಯಾವುದೇ ಆ ಅಧಿಕಾರಿನ ಸಸ್ಪೆಂಡ್ ಮಾಡೋದಲ್ಲ, ಒಳಗೆ ಹಾಕಿ ಮತ್ತೆ FIR ಮಾಡ್ಯಾವ ನನ್ನ ಮಗನ. FIR ಹಾಕ್ಬೇಕು ಅವನ ಮ್ಯಾಗ. ಆದ್ರೆ ಇವತ್ತಿನ ಯಾವುದೇ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಶಾಸಕರಾಗಲಿ ಜನಪ್ರತಿನಿಧಿಗಳಾಗಲಿ ಯಾರು ಬಾಯಿ ಬಿಚ್ಚುತ್ತಾ ಇಲ್ಲ. ಯಾವುದೇ ವಿರೋಧ ಪಕ್ಷವಾಗಲಿ ಬಾಯಿ ಬಿಚ್ಚುತ್ತಾ ಇಲ್ಲ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ಇದನ್ನ ಯಾರು ಚರ್ಚೆ ಮಾಡ್ತಾ ಇಲ್ಲ. ಹಾಲಿನ ಪುಡಿ ಮಂಜುನಾಥ್ ಹೇಳೋದು ಹಾಲಿನ ಪುಡಿ ಅಂತಾರ. ನೋ, ಹಾಲಿನ ಪುಡಿ ಅಲ್ಲ. ಒಂದು ಮಗುವಿಗೆ 10 ಗ್ರಾಮ್ ಕೊಡ್ತಾರೆ, ಬಾಣಂತಿಯರಿಗೆ 15 ಗ್ರಾಮ್ ಕೊಡ್ತಾರೆ. ಸಾರಿ, ಮಗುವಿಗೆ 15 ಗ್ರಾಮ್ ಕೊಡ್ತಾರೆ, ಇವರಿಗೆ 20 ಗ್ರಾಮ್ ಕೊಡ್ತಾರೆ ಬಾಣಂತಿಯರಿಗೆ ದಿನ. ಅಷ್ಟೇ 335 ಕೇಂದ್ರಗಳದಾವ. ಎಷ್ಟು 1650 ಮಂದಿ ಬಾಣಂತಿಯರು ಅದಾರ ತಿರಿ ತಾಲೂಕಿನಾಗ. ಸಾವಿರಾರು ಮಂದಿ ಮಕ್ಕಳು ಒಂದು ಅಂಗನವಾಡಿಗೆ 20-25 ಮಕ್ಕಳು ಅಡ್ಮಿಷನ್ ಇರ್ತಾರೆ, ಫಲಾನುಭವಿಗಳು ಇರ್ತಾರೆ. ಎಷ್ಟಾಗ್ತದ 335 ಅಂದ್ರೆ? ಇವಿಷ್ಟೆಲ್ಲ ಅದಾವಲ್ಲ, ಆ ಎಲ್ಲ ಮಕ್ಕಳಿಗೆ ಖರ್ಚು ಹಾಕ್ತಾ ಇದಾರಲ್ಲ ಇವರು. ಇಷ್ಟೆಲ್ಲ ಎಲ್ಲಿ ಹೋಗ್ತದ ಹಂಗಾರ? ಯಾರು ಕೇಳಬೇಕಿಲ್ಲ? ಕೇಳಕ್ಕೋಸ್ಕರ ಆಯ್ಕೆ ಮಾಡ್ಸೇವಲ್ಲ ಹಂಗಾರ. ಬರೇ ಪತ್ರಿಕಾ ಹೇಳಿಕೆ ಹೇಳಿ ಹೋಗ್ಬಿಟ್ರೆ ನಡೆಯುವುದಿಲ್ರಿ. ನಮ್ಮ ಮಾನ್ಯ ಶಾಸಕರಿಗೆ ಈ ಮೂಲಕ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ, ನಿಮ್ಮ ಮೂಲಕವಾಗಿ. ಯಾಕ ಅಲ್ರಿ ಟ್ರಾನ್ಸ್ಫರ್ ಮಾಡಿಸ್? ಈಗ ಇದೇ ಓಪನ್ ಸೀಕ್ರೆಟ್, ನಿಮ್ಗೆಲ್ಲಾನು ಗೊತ್ತದ. ಯಾವುದೇ ಒಬ್ಬ ಹೊಸ ಚುನಾಯಿತವಾದಂತ ಸರ್ಕಾರ ಬಂತು ಅಂದ್ರೆ ಇಲ್ಲಿ ಬರುವಂತ ಅಧಿಕಾರಿಗಳು ಶಾಸಕರ ಸೂಚನೆ ಮೇರೆಗೆ, ಶಾಸಕರ ಅಪ್ಪಣೆ ಮೇಲೆಗೆ, ಶಾಸಕರ ಲೆಟರ್ ಮೇಲೆ ಹೆಚ್ಚಾನು. ಇದೇ ಓಪನ್ ಸೀಕ್ರೆಟ್. ಅವರ ಹೇಳಿ ಹಾಕಿಸ್ಕೊಂಡಿರ್ತಾರಲ್ಲ, ಮೋಸ್ಟ್ ಪ್ರಾಬ್ಲಿ ನಾ ಹೇಳಾಗ್ತೇನೆ, 99% ಅವರ ಹೇಳಿ ಹಾಕಿಸ್ಕೊಂಡ್ ಬಂದಿರ್ತಾರ. ಮತ್ತ ಆ ಅಧಿಕಾರಿ ತಪ್ಪು ಮಾಡಿದಾಗ ಶಿಕ್ಷೆ ಕೊಡೋರು ಯಾರು? ಟ್ರಾನ್ಸ್ಫರ್ ಮಾಡೋದು ಅಂದ್ರೆ ಏನು ಅಂತಂದ್ರೆ ಸಮಸ್ಯೆಯನ್ನ ಟ್ರಾನ್ಸ್ಫರ್ ಮಾಡ್ದಂಗೆ. ಸಿರ್ಸಿ ಟ್ರಾನ್ಸ್ಫರ್ ಮಾಡ್ಯಾರ ಅಂದ್ರೆ ಏನು? ಸಿರ್ಸಿ ಪಾಕಿಸ್ತಾನದಾಗ ಐತೆ ಅದು ನಮ್ ದೇಶ ರೀ, ಅದು ನಮ್ ದೇಶನೇ. ಆ ಕಳ್ಳದ್ ತಗೊಂಡೋಗಿ ಅಲ್ಲಿ ಹಾಕಿದ್ರ ಅಲ್ಲಿ ಕಳ್ಳತನ ಮಾಡ್ತಾರ. ವ್ಯವಸ್ಥೆಯಿಂದ ಅವನು ದೂರ ಇಡಬೇಕು ಅಂತ ಅಮಾನ್ಯಗಿಡ್ರಿ ಏನಾಗ್ತೇವೆ ನಾವು. ವ್ಯವಸ್ಥೆಯಿಂದ ದೂರ ಈಗಿಂದೀಗ ಅರೆಸ್ಟ್ ಮಾಡಬೇಕಲ್ಲ. ಸಾಕಷ್ಟು ನೆನಪೋಲೆ ಮೂಲಕವಾಗಿ ನಿಮ್ಗೊಂದು ಲೆಟರ್ನ ಕೊಟ್ಟಿದ್ದ, ಪತ್ರಿಕಾ ಮಿತ್ರರಿಗೆಲ್ಲ ಕೊಟ್ಟಿದ್ದಾರೆ ಮೊದಲಿಗೆ. ಅದ್ರೊಳಗೆ ಎಷ್ಟು ಕಾನೂನಿನ ಅಡಿ ಒಳಗೆ ಇವ್ರ ಮ್ಯಾಗ ಕೇಸ್ ಹಾಕ್ಬಹುದು ಅಂತ ಹೇಳಿ ಕ್ಲಿಯರ್ ಆಗ್ಯದ. ಅದೇನು ಬುದ್ಧಿ ಇರಲ್ಲ ನನ್ನ ಮೇಲಾಧಿಕಾರಿಗಳಿಗೆ. ಏನು ಶಾಸಕರಿಗೆ ಏನು ಬುದ್ಧಿ ಇರೋದಿಲ್ಲೇನು? ಎಲ್ಲರೂ ಗೊತ್ತಿರ್ತದೆ. ಆದರೂ ಕೂಡ ಮೌನಂ ಸಮ್ಮತಿ ಲಕ್ಷಣವನ್ನ ಟೈಪ್ ಮಾಡಿದ್ರೆ ಸಹಜವಾಗಿ ಸಂಶಯ ಬರ್ತದೆ ಅಧಿಕಾರಿಗಳ ಮೇಲೆ, ಚುನಾಯಿತ ಪ್ರತಿನಿಧಿಗಳ ಮೇಲೆ. ಜೊತೆಗೆ ಈ ಪ್ರಕರಣ ಬಂದ ತಕ್ಷಣ ಸಂಬಂಧಪಟ್ಟಂತ ಏಜೆಂಟ್ ಫೋನ್ ಮಾಡ್ತಾರ, ದಾಖಲೆಗಳದಾವು. ಆಡಳಿತ ಪಕ್ಷದ ಏನ್ ಕಾರ್ಯಕರ್ತರ ಇದನ್ನ ಈ ದಂಧೆ ಮಾಡಾಕತ್ತಾರ. ಅವ್ರನ್ನ ಮುಚ್ಚ ಹಾಕೊಳ್ಳಕ್ಕೆ, ಅವ್ರನ್ನ ಉಳಿಸ್ಕೊಳ್ಳಾಕ ಈಗ ಇವರೆಲ್ಲರೂ ಅದನ್ನ ಮುದ್ದಾ ಹಾಕಾಕತ್ತ. ವರದಿ, ಸೂಚನೆ, ವಿಚಾರಣೆ ಅನ್ಕೊಂತ ಇದನ್ನು ಮುಂದೂಡಾಕತ್ತಾರ. ಆದ್ದರಿಂದ ನಾ ರಿಕ್ವೆಸ್ಟ್ ಮಾಡಿ ಕೇಳಾತಾರೆ, ನಾಳೆ ಮುಖ್ಯಮಂತ್ರಿಗಳು ಬರಾಕತ್ತಾರೆ ಇಲ್ಲಿ. ಅವ್ರಿಗೆ ಅದಕ್ಕೆ ಕೇಳಾತೀನಿ, ಈಗ ಎಷ್ಟು ಪರ್ಸೆಂಟೇಜ್ ಸರ್ಕಾರ ಇದು ಅಂತ, ಎಷ್ಟು ಪರ್ಸೆಂಟೇಜ್ ಸರ್ಕಾರ ಅಂತ ಹೇಳಬೇಕು. ಒಂದು ಇಲ್ಲ ನಮ್ಗೆ ಗೊತ್ತಾಗ್ತದೆ, ಲೆಕ್ಕ ಮಾಡಕ್ಕೆ ಬರೋದಿಲ್ಲ ಪರ್ಸೆಂಟೇಜ್ ಹೆಂಗ ಅಂತ ಹೇಳಿ. 3 ರೋಡ್ ಗಂಟೆ ಹೆಂಗೆ ಬೇಕಂದ್ರೆ ಹೋಗ್ಯಾವ. ಅಲ್ಲಿ ಇವ್ರು ಹೇಳ್ತಾರ, ಯಾರೋ ನೀವು ಅಕ್ಕಿ ಅವ್ರನ್ನ ಗೋಡೌನ್ ಯಾರು ಕಾಯ ಹೇಳ್ತಾರ, ಸಿಬ್ಬಂದಿನ ಹೇಳ್ತಾರ, ವರದಿ ಕೊಟ್ಟಾರ. ಅವರೇ ಕ್ಲಿಯರ್ ಆಗಿ ಹೇಳ್ತಾರ, ಆ ಬಂದಂತ ಲೋಡ್ ಅನ್ನ ಡಂಪ್ ಮಾಡ್ಕೊಂಡು ಬೇರೆ ಕಡೆ ಹೋಗೈತಿ ಅಂತ ಹೇಳಿ. ಇಷ್ಟೆಲ್ಲ ದಾಖಲೆಗಳು, ಇಷ್ಟೆಲ್ಲ ಹೇಳಿಕೆಗಳು, ಇಷ್ಟೆಲ್ಲ ದೃಢೀಕೃತ ದಾಖಲೆಗಳು ಇದ್ದಾಗಲೂ ಕೂಡ ಕ್ರಮ ಕೈಗೊಳ್ಳದೆ ಕೇವಲ ಟ್ರಾನ್ಸ್ಫರ್ ಮಾಡಿ ಇದನ್ನ ವರದಿ, ಸೂಚನೆ, ವಿಚಾರಣೆ ಅನ್ಕೊಂಡು ಮುಂದೂಡಾಕತ್ತಾರಲ್ಲ, ಅದರ ಬಗ್ಗೆ ನಮ್ಮ ಆಕ್ರೋಶ ಅದ. ಅದ್ರ ಬಗ್ಗೆ ನಮ್ಗೆ ಆಕ್ರೋಶ ಅದ.
ಅದಕ್ಕೋಸ್ಕರವಾಗಿ ನಮ್ಮ ರಿಕ್ವೆಸ್ಟ್ ಇರೋದು ಹಾನಗಲ್ ತಾಲೂಕಿನಿಂದ ಬಂದಂತ ಎಲ್ಲ ತಾಯಂದಿರದಾರ, ಎಲ್ಲ ಪ್ರಗತಿಪರ ಹೋರಾಟಗಾರದಾರ, ಎಲ್ಲರೂ ಇದಾರೆ. ಅದಕ್ಕೆ ದಯವಿಟ್ಟು ಇದನ್ನ ಭಾಳ ಲಿಮಿಟ್ ಆಗಿ ಭಾಳ ಈಸಿಯಾಗಿ ತಗೊಳ್ಳೋದು ಬೇಡ. ಇಂಥ ರೀತಿಯ ಭ್ರಷ್ಟಾಚಾರ ಸಾಕ್ಷಿಗಳಿಲ್ಲದ ಅಪರಾಧಗಳು ಜಾಸ್ತಿ ಆಗ್ತಾವು. ಇದು ಆಗ್ತಾ ಇದಾವ ಹಾನಗಲ್ ತಾಲೂಕಿನಾಗ, ಸಾಕ್ಷಿನೇ ಇರೋದಿಲ್ಲ ಆದ್ರೆ ಅಪರಾಧ ನಡೆದೈತಿ. ಕೊಲೆ ನಡೆದು ಬಿಡೈತಿ, ಉದಾಹರಣೆ ಹೇಳತ್ತ ನಿಮ್ಗೆ, ಕೊಲೆ ನಡೆದು ಬಿಡೈತಿ, ಸಾಕ್ಷಿ ಇಲ್ಲ. ಅಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಅಂತಂದ್ರೆ ನಾವೆಲ್ಲ ಆತಂಕದೊಳಗದೇವಿ ಈಗ. ಅದಕ್ಕೋಸ್ಕರವಾಗಿ ಸಂಬಂಧಪಟ್ಟಂತ ಯಾರು CDPO ಇರ್ಬೋದು, ಜೊತೆಗೆ ಆ ಎಲ್ಲ ಕಾರ್ಯಕರ್ತರು ಪ್ರಾಮಾಣಿಕವಾದ ಪಾಪ ಕಾರ್ಯಕರ್ತರ ಮೇಲೆ ಒತ್ತಡ ಹಾಕಿ ನಮಸ್ಕಾರ. ಪ್ರಗತಿಪರ ಸಂಘಟನೆಯಲ್ಲಿ ನಾನೊಬ್ಬ ಕಾರ್ಯಕರ್ತನಾಗಿ ಇದ್ದೇನೆ. ಆ ಸಂಘಟನೆಯಲ್ಲೇ ಈ ವಿಷಯ ಬಂದಾಗ, ಜನ ಬಂದಾಗ ನಾವು ಇದನ್ನು ಭಾಳ ಗಂಭೀರವಾಗಿ ತಗೊಳ್ತೀವಿ. ಯಾಕಂದರೆ ಇದು ಸುಮಾರು ಈಗ ಅವರು ಏನು ವಿಸ್ತಾರವಾಗಿ ಹೇಳಿದ್ರಲ್ಲ, ಅದು ಪ್ರತಿಯೊಂದು ಹಂತದಲ್ಲಿನೂ ಅದು ನಿಜ ಅನಿಸುತ್ತೆ ಅಂತನ್ನೋದಕ್ಕಿಂತ ನಾವು ಆ ದಾಖಲೆಗಳನ್ನು ಪರಿಶೀಲಿಸಿದ ಅಧಿಕಾರಿಗಳನ್ನು ಒಂದ್ಸರಿ ಕೇಳಿದ್ವಿ. ನಾವು ಜಾಯಿಂಟ್ ಡೈರೆಕ್ಟರ್ ಅಂತ ಬಂದಿದ್ದರು. ಅವ್ರು ಕೇಳಿದಾಗ ಅದು ನಿಜ ಅಂತ ಹೇಳಿದರು. ಹೌದು ಸರ್ ಆಗಿದೆ, ಅದು ಮುಂದೆ ರಿಪೋರ್ಟ್ ಮಾಡ್ತೀನಿ, ಮಾಡಿದಾಗ ಅದು ಕ್ರಮ ತಗೊಳ್ತಾರೆ ಅಂತ ಹೇಳಿದರು. ಇಷ್ಟೇ ಹೇಳಿದ್ರು, ನನ್ನ ಗಮನಕ್ಕೆ ತಿಳಿದಿದ್ದು. ಸಂಬಂಧಪಟ್ಟಂಗೆ ನಾವು ಮತ್ತೆ ಕೇಳಿದಾಗ ಇವರು ಪಾಪ ಅದನ್ನು ತಮ್ಮ ನೆನಪೋಲೆ ಹಾಕ್ತಾನೆ ಇದ್ದಾರೆ ಇಲಾಖೆ. ಅದನ್ನು ಸೂಕ್ತ ಕ್ರಮ ಗಂಭೀರವಾಗಿ ತೆಗೆದುಕೊಳ್ಬೇಕಂತೇಳಿ ಹೇಳ್ತಾ ಇದ್ದಾರೆ. ಇದು ಸರ್ ನಮ್ಮ ಮೀಟಿಂಗ್ನಾಗಿ ಆಗಿದೆ. ಸೊ ಇದು ನನಗೆ ತಿಳಿದ ಮಟ್ಟಿಗೆ ನಾನು ಇಲ್ಲೇ ಸುಮಾರು 33 ವರ್ಷ ಸರ್ಕಾರಿ ನೌಕರಿಯಲ್ಲೇ ನಾನು ಸಲ್ಲಿಸಿದ್ದೀನಿ. ಇದು ನನಗೆ ದಿಗ್ಭ್ರಮೆ ಅನ್ನಿಸ್ತಾ ಇತ್ತು. ನನಗೆ ಇಂಥ ಬಹುಶಃ ನನಗೆ ಅವತ್ತಿನ ಕಾಲಕ್ಕಿಂತ ಆಡಳಿತ ಅಥವಾ ಅವತ್ತಿನ ಕಾಲಕ್ಕೆ ಜನಪ್ರತಿನಿಧಿಗಳು ಒಂದು ಕಾಳಜಿನೋ ಅಥವಾ ಯಾಕೋ ನಾವು ಅವರಿಗೆ ತಕ್ಕಂಗೆ ನಾವು ನಡ್ಕೊಂಡಿದ್ದು ಅಥವಾ ನನ್ನನ್ನು ನಾನೆಲ್ಲೇ ಇದು ಮಾಡ್ತಾ ಇಲ್ಲ. ಬಟ್ ಇಲಾಖೆ ಅಂದಮೇಲೆ ಅದಕ್ಕೊಂದು ನಿಗದಿಪಡಿಸಿದ ಕಾರ್ಯಕ್ರಮಗಳು ಇರ್ತಾವೆ. ಅದಕ್ಕಾಗಿ ಒಂದು ಹಣಕಾಸಿನ ವ್ಯವಸ್ಥೆ ಇರುತ್ತೆ. ಅದಕ್ಕಾಗಿ ಆಯೋಗದಲ್ಲಿ ಒಂದು ನಿಗದಿಪಡಿಸಿದ ಒಂದು ಏನು ಹಣನ ಖರ್ಚು ಮಾಡಬೇಕಂತ ಇರುತ್ತೆ. ಖರ್ಚು ಮಾಡಬೇಕಂತ ಹೇಳಿ ಇಲ್ಲಿ ನಾವು ಇಲಾಖೆ ಎಕ್ಸಾಂಪಲ್ ಈಗ ಅವ್ರು ತೆಗೆದುಕೊಂಡಿದ್ದು ಇದು ಕೇವಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಸುಮಾರು ಕೋಟಿಗಟ್ಟಲೆ ವ್ಯವಹಾರ ಆಗಿರುವುದು ದಾಖಲೆ ಸಮೇತ ಅದನ್ನು ನಾವು ಕೊಟ್ಟಾಗ ಕೂಡ ಅದನ್ನು ಇನ್ನೂ ಗಂಭೀರವಾಗಿ ತೆಗೆದುಕೊಂಡಿಲ್ಲ. ಅಂದರೆ ಇದು ನನಗೆಲ್ಲೋ ಬಹಳ ಈ ಆಡಳಿತದ ಒಂದು ವೈಖರಿ ಯಾವ ರೀತಿ ಇದೆ ಅನ್ನೋದಕ್ಕೆ ನಾನು ಹೇಳೋದಕ್ಕಿಂತ ತಾವೇ ಅದನ್ನು ಪರಾಮರ್ಶೆ ಮಾಡ್ಕೋಬೇಕು. ಇದು ಆಗಬಾರ್ದು. ನಿಜವಾಗಲೂ ಪ್ರತಿಯೊಂದು ಇಲಾಖೆಗೂ ಒಂದು ಅವ್ರದ್ದೇ ಆದಂಥ ಒಂದು ಜವಾಬ್ದಾರಿ ಮತ್ತು ಅವರಿಗೆ ಸರ್ಕಾರ ಒಂದು ಕಾರ್ಯಕ್ರಮಗಳನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು. ಅದು ಜನ ಕಲ್ಯಾಣ ಪರವಾಗಿರ್ಬೋದು, ಮಹಿಳಾ ಮತ್ತು ಕಲ್ಯಾಣ ಇರ್ಬೋದು, ರೈತರದಿರ್ಬೋದು, ಮಕ್ಕಳದಿರ್ಬೋದು, ಯಾವುದೇ ಇರ್ಬೋದು. ಅದಕ್ಕಾಗಿಯೇ ಒಂದು ಬದ್ಧತೆಯನ್ನು ರೂಪಿಸಿ ಒಂದು ಇಲಾಖೆ ಆ ಕಾರ್ಯಕ್ರಮವನ್ನು ಸಾಕಷ್ಟು ನಮ್ಮ ತೆರಿಗೆ ಹಣನ ಒಂದಂತ ನಮ್ಮ ಸಾರ್ವಜನಿಕರ ತೆರಿಗೆ ಹಣನ ಬಜೆಟ್ನಲ್ಲಿ ಕಾಯ್ದಿರಿಸಿ ಅದನ್ನು ಸರಿಯಾಗಿ ಸದುಪಯೋಗ ಈ ಕಾರ್ಯಕ್ರಮ ಮೂಲಕ ಇಲಾಖೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಅನ್ನೋದು ಸರ್ಕಾರದ ಉದ್ದೇಶ ಇರುತ್ತೆ. ಆದರೆ ಇದು ಎಲ್ಲೋ ಒಂದು ಇಲಾಖೆಯಲ್ಲಿ ಈ ರೀತಿ ಸುರು ಇರೋದು ಇದು ಇಲ್ಲಿ ಜನಪ್ರತಿನಿಧಿಗಳಿಗೋ ಅಥವಾ ಮೇಲಾಧಿಕಾರಿಗಳ ಗಮನಕ್ಕೂ ಹೋಗಿದೆ ಅನ್ನೋದು ನನಗೆ ಆಶ್ಚರ್ಯ. ಯಾಕಂತಂದರೆ ನಾವು